ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಪ್ರೀತಿ ಹೆಸರಲ್ಲಿ ಲವ್ ಜಿಹಾದ್, ಜಿಮ್ ಹೆಸರಲ್ಲಿ ಲವ್ ಜಿಹಾದ್. ಈಗ ಕಾರ್ಪೊರೇಟ್ ಲೆವೆಲ್ನಲ್ಲಿ ಇಡೀ ಹಿಂದೂ ಮಹಿಳೆಯರು ಪುರುಷರನ್ನ ಒತ್ತೆಯಾಳುಗಳಂತೆ ಧರ್ಮದ ಬಣ್ಣ ಬದಲಾಯಿಸುವಂತೆ ಆ ಕುಳಗಳು ಕೊಟ್ಟ ಕಿರುಕುಳ ಜೋರಾಗಿ ನಡೀತಾ ಇತ್ತು. ಉದ್ಯೋಗದ ಮುಸುಕಲ್ಲಿ TCS ಕಂಪನಿಯಲ್ಲಿ ಕಾರ್ಪೊರೇಟ್ ಲೆವೆಲ್ನಲ್ಲಿ ಲವ್ ಜಿಹಾದ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮಹಾರಾಷ್ಟ್ರದ ನಾಸಿಕ್ನ TCS ಕ್ಯಾಂಪಸ್ನಲ್ಲಿ ನಡೆದ ಧಾರ್ಮಿಕ ಮತಾಂತರ ಮತ್ತು ಲೈಂಗಿಕ ಕಿರುಕುಳ ಪ್ರಕರಣ ಈಗ ಹೆಚ್ಚು ಗಂಭೀರ ರೂಪ ಪಡೆದುಕೊಂಡಿದೆ. ಈ ಕೇಸ್ನಲ್ಲಿ ಇಲ್ಲಿಯವರೆಗೆ 9 ಪ್ರತ್ಯೇಕ FIRಗಳು ದಾಖಲಾಗಿವೆ. ಇಲ್ಲಿಂದ ಹಲವಾರು ಆಘಾತಕಾರಿ ಆರೋಪಗಳನ್ನು ಬಹಿರಂಗಪಡಿಸಲಾಗಿದೆ. ಇನ್ನು ಇಡೀ ಪ್ರಕರಣ ಮಹಿಳಾ ಉದ್ಯೋಗಿಗಳನ್ನು ಗುರಿಯಾಗಿಸಿಕೊಂಡು ಅವರನ್ನು ಲೈಂಗಿಕ ಕಿರುಕುಳ ಮತ್ತು ಧಾರ್ಮಿಕ ಒತ್ತಡಕ್ಕೆ ಒಳಪಡಿಸಿದಂಥ ರೂಪುರೇಷೆಗಳು ಈಗ ಬಟಾಬಯಲಾಗಿವೆ. ಈ TCS ಕಂಪನಿಯಲ್ಲಿ ಒಂದು ಗ್ಯಾಂಗ್ ಮಹಿಳೆಯರನ್ನ ಲವ್ ಜಿಹಾದ್ಗೆ ಹೇಗೆ ಪ್ಲ್ಯಾನ್ ಮಾಡುತ್ತೆ, ಸ್ಕೆಚ್ ಹೇಗಿರುತ್ತೆ ಅಂತ ಹೇಳ್ತೀವಿ ನೋಡಿ. ಹೊಸದಾಗಿ ಜಾಯಿನ್ ಆಗಿದ್ದ ಯುವತಿಯರೇ ಈ ಗ್ಯಾಂಗ್ನ ಮೃಷ್ಟಾನ್ನ ಭೋಜನ. ಟ್ರೈನಿಂಗ್ ಪೀರಿಯಡ್ನಲ್ಲೇ ನ್ಯೂ ಕಸ್ಟಮರ್ಸ್ನ ಸೆಳೆಯೋದಕ್ಕೆ 3 ಟೈಪ್ನಲ್ಲಿ ಟ್ಯಾಕಲ್ ಮಾಡ್ತಾರೆ. ಒಂದು, ಟ್ರಸ್ಟ್ ಬಿಲ್ಡಿಂಗ್ ಸ್ಟೇಜ್. ಈ ಸ್ಟೇಜ್ನಲ್ಲಿ ಉದ್ಯೋಗಿಗಳ ಜೊತೆಗೆ ಹೆಲ್ಪ್ ಮಾಡೋರಂತೆ ಕಾಣಿಸ್ತಾರೆ. ಆಫೀಸ್ ಕೆಲಸಗಳಲ್ಲಿ ಅವರು ಹೆಲ್ಪ್ ಮಾಡ್ತಾರೆ. ಇನ್ನು ಸೆಕೆಂಡ್, ಪರ್ಸ್ನಲ್ ಟಚ್. ಫ್ಯಾಮಿಲಿ ಮ್ಯಾಟರ್ಸ್ ತಿಳ್ಕೊಂಡು ಕ್ಲೋಸ್ ಆಗಿ ಮೆಲ್ಲಗೆ ಫ್ಯಾಮಿಲಿ ವಿಷಯಕ್ಕೆ ಎಂಟ್ರಿ ಕೊಡ್ತಾರೆ. ಇನ್ನು ಮೂರನೆಯದು, ಕಂಟ್ರೋಲ್. ಪ್ರಮೋಷನ್, ಪ್ರಾಜೆಕ್ಟ್ ಹೆಸರಲ್ಲಿ ಪೂರ್ತಿಯಾಗಿ ಅವರ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಮತ ಬದಲಾವಣೆಗೆ ವಿಷಯಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಆರ್ಡರ್ ಮಾಡ್ತಾರೆ. ವೆಜಿಟೇರಿಯನ್ಗಳನ್ನು ಬಲವಂತವಾಗಿ ನಾನ್ ವೆಜ್ಗೆ ಬದಲಾವಣೆ ಮಾಡ್ತಾರೆ. ಹಾಗೆ ಅವರು ನಮಾಜ್ ಮಾಡೋದು, ಟೋಪಿ ಧರಿಸಿ ಮಾಂಸಾಹಾರ ತಿನ್ನೋದನ್ನು, ಅಂದರೆ ಆ ವಿಡಿಯೋಸ್ ಫೋಟೋಸನ್ನು ತೆಗೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಬೆದರಿಕೆ ಹಾಕ್ತಾರೆ. ಇಲ್ಲಿಯವರೆಗೆ ಗುರುತಿಸಲಾದಂಥ ಆರೋಪಿಗಳಲ್ಲಿ ಡ್ಯಾನಿಶ್ ಶೇಖ್, ಶಫಿ ಶೇಖ್, ತೌಸಿಫ್ ಅತ್ತರ್, ಶಾರುಖ್ ಹುಸೇನ್, ಶೌಕತ್ ಖುರೇಶಿ, ರಜಾ ರಫೀಕ್ ಮೆನನ್, ಆಸಿಫ್ ಅನ್ಸಾರಿ, ಅಶ್ವಿನ್ ಚೈನಾನಿ ಮತ್ತು ಕಂಪನಿಯ HR ಕೂಡ ಇದ್ದಾರೆ. HR ಮ್ಯಾನೇಜರ್ ಆದಂಥ ನಿಧಾ ಖಾನ್ ಕೂಡ ಇದರಲ್ಲಿ ಸೇರಿಕೊಂಡಿದ್ದಾರೆ. ಈ ಪೈಕಿ ಅಶ್ವಿನಿ ಚೈನಾನಿಯನ್ನು ಏಪ್ರಿಲ್ 15ರವರೆಗೆ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಇನ್ನು ಪೊಲೀಸ್ ಮೂಲಗಳ ಪ್ರಕಾರ ಕಂಪನಿಯ HR ಮ್ಯಾನೇಜರ್ ನಿಧಾ ಖಾನ್ ಕೇವಲ ಉದ್ಯೋಗಿಯಾಗಿದ್ದಲ್ಲದೆ ಆಕೆ ಉದ್ಯೋಗಿಗಳನ್ನು ಟ್ರ್ಯಾಪ್ ಮಾಡೋ ಲೇಡಿ ಡಾನ್ ಆಗಿದ್ಲು. ಕಾರ್ಪೊರೇಟ್ ಜಿಹಾದ್ನ TCS ಗ್ಯಾಂಗ್ಗೆ ಆಕೆಯೇ ಮೇನ್ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ನಿಧಾ ಖಾನ್ ಮಹಿಳೆಯರಿಗೆ ಬಟ್ಟೆಗಳಿಂದ ವರ್ತನೆವರೆಗೂ ಎಲ್ಲವನ್ನ ಬದಲಿಸೋ ಯತ್ನ ಮಾಡಿದ್ಲಂತೆ. ಇಸ್ಲಾಮಿಕ್ ಪದ್ಧತಿಗಳನ್ನು ಪಾಲಿಸುವಂತೆ ಒತ್ತಡ ಹಾಕ್ತಾ ಇದ್ಲಂತೆ. ಪ್ರಾರ್ಥನೆ ಮಾಡಿಸೋದು, ಇಂಥದ್ದೇ ಬಟ್ಟೆಗಳನ್ನು ಧರಿಸಬೇಕು, ಧಾರ್ಮಿಕ ಆಚರಣೆಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಕೂಡ ಒತ್ತಾಯಿಸ್ತಾ ಇದ್ಲಂತೆ. ಈ ಕೇಸ್ನಲ್ಲಿ ಇಲ್ಲಿಯವರೆಗೂ ಸುಮಾರು 12 ಮಂದಿ ಸಂತ್ರಸ್ತರು ಮುಂದೆ ಬಂದು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಬಟ್ ಈ ಸಂಖ್ಯೆ ಹೆಚ್ಚಾಗುವಂಥ ನಿರೀಕ್ಷೆ ಇದೆ. 2026ರ ಫೆಬ್ರವರಿಯಲ್ಲಿ ನಾಸಿಕ್ ಪೊಲೀಸರಿಗೆ ಹಿಂದೂ ಮಹಿಳೆಯೊಬ್ಬರು ಒಂದು ದೂರು ಕೊಡ್ತಾರೆ. ಅದೇನು ಅಂತಂದರೆ, ಮತ್ತೊಬ್ಬ ಹಿಂದೂ ಮಹಿಳೆ ರಂಜಾನ್ ಟೈಮ್ನಲ್ಲಿ ಉಪವಾಸ ಮಾಡ್ತಿದ್ದಾರೆ ಆಫೀಸ್ನ ಕ್ಯಾಂಪಸ್ನಲ್ಲಿ, ಜೊತೆಗೆ ಹೊರಗಡೆ ಉಪವಾಸವನ್ನು, ಅಂದರೆ ಆ ಒಂದು ವ್ರತವನ್ನು ಪಾಲನೆ ಮಾಡ್ತಿದ್ದಾರೆ ಅಂತ ದೂರು ಸಲ್ಲಿಕೆಯಾಗಿತ್ತು. ಸೊ ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಲವ್ ಜಿಹಾದ್ನ ಶಂಕೆಯನ್ನು ಹುಟ್ಟು ಹಾಕಿತ್ತು. ಸೊ ಈ ಒಂದು ಎಂಟೈರ್ ಆಪರೇಷನನ್ನು ಪೊಲೀಸರು ಹ್ಯಾಂಡಲ್ ಮಾಡೋದಕ್ಕೆ ಸೀಕ್ರೆಟ್ ಆಗಿ ವೆಲ್ ಲೇಡ್ ಪ್ಲ್ಯಾನ್ಸ್ ಅನ್ನುವಂಥ ಹೆಸರಿನಲ್ಲಿ ಈ ಆಪರೇಷನನ್ನು ಶುರು ಮಾಡಿದರು. ಸೊ ಯಾವಾಗ ಪೊಲೀಸರು ಈ ಆಪರೇಷನ್ನ ಶುರು ಮಾಡಿದ್ರೋ ಅವರೇ TCS ಕಂಪನಿಗೆ ಎಂಪ್ಲಾಯೀಸ್ಗಳಾಗಿ ಸೇರಿಕೊಳ್ತಾರೆ. ನಂತರ ಇಂಟರ್ನಲಿ ಆಗಿ ಆ ತನಿಖೆಯನ್ನು ಮಾಡಿ ಕೊನೆಗೂ ಈ ಜಾಲವನ್ನು ಅವರು ಭೇದಿಸಿದ್ದಾರೆ. ಪೊಲೀಸರಿಗೆ ಈ ಒಂದು ಸಂದರ್ಭದಲ್ಲಿ ವಾಟ್ಸ್ಆ್ಯಪ್ ಚಾಟ್ಗಳಲ್ಲಿ ಮಲೇಷ್ಯಾ ಮೂಲದ ಶಂಕಿತ ಧರ್ಮೋಪದೇಶಕ ಇಮ್ರಾನ್ ಅನ್ನುವಂಥ ಹೆಸರು ಕೂಡ ಪತ್ತೆಯಾಗಿತ್ತು. ವಿಡಿಯೋ ಕರೆಗಳ ಮೂಲಕ ಈ ಆಪರೇಷನ್ ಏನಾಗಿತ್ತು, ಈ ಲವ್ ಜಿಹಾದ್ನ ಆಪರೇಷನ್, ಆ ಎಂಟೈರ್ ಜಾಲ ಪೊಲೀಸರಿಗೆ ಪತ್ತೆಯಾಯಿತು. ಸೊ ಹಾಗಾಗಿ ಈ ಒಂದು ಟೆಕ್ ಲೆವೆಲ್ನಲ್ಲಿ, ಅಂದರೆ ಒಂದು IT ಕಂಪನಿಯ ಲೆವೆಲ್ನಲ್ಲಿ ಲವ್ ಜಿಹಾದ್ ನಡೀತಾ ಇದೆ ಅನ್ನುವಂಥ ಒಂದು ಶಾಕಿಂಗ್ ಸುದ್ದಿ ಇಡೀ ದೇಶದ ಮುಂದೆ ಈಗ ಬಹಿರಂಗವಾಗಿದೆ. ಇನ್ನು ಖ್ಯಾತ ಉದ್ಯಮಿ ದಿವಂಗತ ರತನ್ ಟಾಟಾ ನಂತರ ಟಾಟಾ ಗುಂಪು ತನ್ನ ಎಲ್ಲ ನೈತಿಕತೆಯನ್ನು ಕಳ್ಕೊಂಡಿದೆ ಅನ್ನುವಂಥ ಚರ್ಚೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಒಂದು ಕಂಪನಿ ಇಂಥ ಧೋರಣೆಗೆ ಮುಂದಾಗಿದ್ದು ದೇಶಕ್ಕೆ ಮಾರಕ, ಇಡೀ ದೇಶದ ಜನರಿಗೆ ಹಾನಿಕಾರಕ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.